ಉಳ್ಳಾಗಡ್ಡಿಗೆ ಮಾತ್ರ ಫುಲ್ ಖಾರ, ಕಣ್ಣೆಲ್ಲ ಉರಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಒಗ್ಗರಣೆ ಮಾಡೋಕ್ಕೆ ನನ್ನ ಹೆಂಡತಿ ಉಳ್ಳಾಗಡ್ಡಿ ಹೆಚ್ಚಿಕೊಟ್ಟರಿ. ಈಗ ಕ್ಯಾಬೇಜ್ ಪಲ್ಯ ರೆಡಿ ಮಾಡಕತ್ತಾರ್ರಿ. ನಾವು ಬೆಳಿಗ್ಗೆ ಮಾಡಿದ ಅನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅದನ್ನೇ ಮಾಡ್ಕೋಬೇಕಂತ ಇವತ್ತು ರೆಡಿ ಮಾಡಕತ್ತೀನಿ ರೀ. ಅನ್ನ ತೆಗೆದೆ, ಅದಕ್ಕೆ ಖಾರ ಉಪ್ಪು ಹಾಕಿ ಒಂದೆರಡು ಹನಿ ನೀರು ಹಾಕಿ ಕಲಿಸ್ಬೇಕು ಫ್ರೆಂಡ್ಸ್. ಕಲಿಸಿ ಇದ್ದೆ ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚಿಟ್ಟಾರೆ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ತೊಳಿತೇವ್ರಿ ದಿನ, ಅದಕ್ಕೆ ಹಂಗೆ ಹಾಕ್ತೀವ್ರಿ ನಾವಲ್ಲಿ. ಆಮೇಲೆ ಇಲ್ಲಿ ಬಾಂಡ್ಲಿ ಇಟ್ಟಿವಿ ಫ್ರೆಂಡ್ಸ್. ಬಾಂಡ್ಲಿಗೆ ಎಣ್ಣೆ ಹಾಕಿದ್ದು ಆಯಿತು ಫ್ರೆಂಡ್ಸ್. ಈಗ ಉಳ್ಳಾಗಡ್ಡಿ ಹಾಕಬೇಕು. ಈ ಕಡೆ ಅನ್ನ ಕಲಿಸಿ ರೆಡಿ ಮಾಡಿದ್ದದೆ, ಉಳ್ಳಾಗಡ್ಡಿ ಹಾಕಬೇಕು ಫ್ರೆಂಡ್ಸ್. ನನ್ನ ಹೆಂಡತಿ ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ಉಳ್ಳಾಗಡ್ಡಿ ಮೆಣಸು ಕ್ಯಾಬೇಜ್ ಹೆಚ್ಚಿಟ್ಟಲ್ರಿ. ಇಲ್ಲಿ ಬಾಕಿದೆಲ್ಲ ಊಟಕ್ಕೆ ರೆಡಿ ಮಾಡಕತ್ತಾಳ್ರಿ. ಈ ಕಡೆ ಕಸ ಗುಡಿಸಲ್ಲೇ ನಾನು ಇಲ್ಲಿ ಉಳ್ಳಾಗಡ್ಡಿನ ಹುರಿಯಾಕತ್ತೇನೆ ರೀ. ಯಾಕಂದ್ರೆ ಉಳ್ಳಾಗಡ್ಡಿ ಹೆಂಗೆ ಹುರಿಬೇಕಂದ್ರೆ ಫ್ರೆಂಡ್ಸ್, ಸ್ವಲ್ಪ ಬಂಗಾರದ ಕಲರ್ ಸ್ವಲ್ಪ ಬರ್ಬೇಕು ನೋಡಿರಿ ಫ್ರೆಂಡ್ಸ್. ಆ ರೀತಿ ಹುರಿಬೇಕು ರೀ, ಒಂದು ಸಾಕು ಹುರಿಬೇಕು, ಸಣ್ಣಕ್ಕೆ ಇಟ್ಕೊಂಡು ಹುರಿಬೇಕು ರೀ ಫ್ರೆಂಡ್ಸ್. ಅವಾಗ ಬಂಗಾರದ ಕಲರ್ ಬರ್ತೈತ್ರಿ. ಅದು ಇಲ್ಲ ಅಂದ್ರೆ ಹೊತ್ತು ವಾಸನೆ ಮನ್ಯಾಗ ಯಾರೂ ಇರೋಂಗಿಲ್ಲ. ಆ ರೀತಿ ಬಾಳ್ಕ ಹೊತ್ತಿಸ್ತಾರಲ್ರಿ, ಆ ರೀತಿ ಕೆಮ್ಮು ಸೀನು ಜಗ್ ಬರ್ತೈತ್ರಿ ಅವಾಗ ಫ್ರೆಂಡ್ಸ್. ನನ್ನ ಹೆಂಡತಿ ಆ ಕಡೆ ಕ್ಯಾಬೇಜ್ ಪಲ್ಯಗೆ ರೆಡಿ ಮಾಡತ್ತೀರಿ ಫ್ರೆಂಡ್ಸ್. ನಾ ಈ ಕಡೆ ಒಗ್ಗರಣೆಗೆ ಮಾಡಕತ್ತೀನಿ ರೀ ಫ್ರೆಂಡ್ಸ್. ನಮ್ಮದು ಒಗ್ಗರಣೆ ಇವತ್ತೇ ನನ್ನ ಹೆಂಡತಿ ಮಾಡಿದ ಪಲ್ಯ ಕ್ಯಾಬೇಜ್ ಪಲ್ಯ ರೀ ಫ್ರೆಂಡ್ಸ್. ಸಾಕು, ಎಷ್ಟೇ ಎಣ್ಣೆ ಇಲ್ಲ ಫ್ರೆಂಡ್ಸ್. ನಮ್ಮದು ಒಗ್ಗರಣೆ ನನ್ನ ಹೆಂಡತಿ ಕ್ಯಾಬೇಜ್ ಪಲ್ಯ ಮಾಡಕತ್ತಲ್ರಿ. ನಾನು ಅನ್ನ ಹಾಕಿ ಫ್ರೆಂಡ್ಸ್ 2:30 ಆಯ್ತು ಫ್ರೆಂಡ್ಸ್. ಅಡುಗೆ ಈಗ ಬಿಸಿ ರೆಡಿ ಆಗ್ತಾಯಿದೆ. ಆ ಕಡೆ ಕ್ಯಾಬೇಜ್ ಪಲ್ಯ ಮಾಡಕತ್ತಲ್ರಿ ಫ್ರೆಂಡ್ಸ್. ಹೊಗೆ ಏನು ಇಲ್ರಿ ಫ್ರೆಂಡ್ಸ್, ಗ್ಯಾಸ್ ಮೇಲೆ ಮಾಡಕತ್ತೇವಿ. ಆದರೆ ಉಳ್ಳಾಗಡ್ಡಿ ಹೆಚ್ಚಿದ್ದರೆ ಕಣ್ಣು ಸ್ವಲ್ಪ ಉರಿ ಆಗ್ತೈತ್ರಿ ಫ್ರೆಂಡ್ಸ್.